ಮತ್ತೊಂದು ಕಡೆ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ನಿಲ್ಲುವಂತೆ ಕಾಣ್ತಾ ಇಲ್ಲ. ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿಗಳ ಜನಿವಾರ ಕತ್ತರಿಸಿದ ಮತ್ತೆರಡು ಪ್ರಕರಣಗಳು ಕೂಡ ಬಯಲಾಗಿದೆ. ಸರ್ಕಾರ ಸದ್ಯ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸ್ತಾ ಇದ್ರೆ ಹಿಂದೂಗಳಿಗೆ ಕತ್ತರಿ, ಹಿಜಾಬ್ಗೆ ಬಹುಪರಾಕ್ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಸಿಇಟಿ ಪರೀಕ್ಷೆಗೆ ವಿದ್ಯಾರ್ಥಿ ಜನಿವಾರ ತೆಗೆಸಿದ್ದಕ್ಕೆ ಜಟಾಪಟಿ. ಶಿವಮೊಗ್ಗ, ಧಾರವಾಡದಲ್ಲಿ ಮತ್ತೊಂದು ಘಟನೆ ಬೆಳಕಿಗೆ. ವೃತ್ತಿಪರ ಶಿಕ್ಷಣಕ್ಕೆ ನಡೆಸಲಾಗುವ ಸಿಇಟಿ ಪರೀಕ್ಷೆ ಈಗ ವಿವಾದಕ್ಕೆ ಗುರಿಯಾಗಿದೆ. ಡ್ರೆಸ್ ಕೋಡ್ ನೆಪದಲ್ಲಿ ಶಿವಮೊಗ್ಗ ಮತ್ತು ಬೀದರ್ನ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ರಾಜ್ಯಾದ್ಯಂತ ಆಕ್ರೋಶಕ್ಕೆ ಗುರಿಯಾಗಿದೆ. ಬ್ರಾಹ್ಮಣ ಸಮುದಾಯದವರು ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದು, ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಇದನ್ನ ಖಂಡಿಸಿದ್ದಾರೆ. ಇದೀಗ ಮತ್ತೆರಡು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಧಾರವಾಡದ ಹುರಕಡ್ಲಿ ಕಾಲೇಜಿನ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಪ್ರವೇಶಕ್ಕೂ ಮುನ್ನ ವಿದ್ಯಾರ್ಥಿ ನಂದನ್ ಏರಿ ಎಂಬಾತನ ಜನಿವಾರ ಕತ್ತರಿಸಿದ ಆರೋಪ ಕೇಳಿ ಬಂದಿದೆ. ತೆಗೆದು ಬ್ಯಾಗಿನೊಳಗೆ ಇಟ್ಟುಕೊಳ್ಳುತ್ತೇನೆ ಅಂದ್ರೂ ಕತ್ತರಿಸಿದ್ದಾರೆ. ಪೊಲೀಸರು ನಿಂತಿದ್ರು, ಅವ್ರು ಚೆಕ್ ಮಾಡಿದ್ರು. ನನ್ನ ಜನಿವಾರ ಇಲ್ಲೇ ಕಾಣ್ತು ಅವರಿಗೆ. ಅವ್ರ ಕಣ್ಣ ಮೇಲೆ ಕೊಳ್ಳಾಗೇನು ಹಾಕೊಂಡಿದ್ದೀರಾ ಅಂತ ಕೇಳಿದರು. ನಾನು ಜನಿವಾರ ಅಂತ ಹಿಂಗೆ ತೆಗೆದು ತೋರಿಸಿದೆ. ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಅವ್ರನ್ನ ಹೇಳಿದರು, ಅಂದರೆ ಅದು ತೆಗಿಲ್ಲ ಅಂದರೆ ಒಳಗೆ ಬಿಡೋದಿಲ್ಲ ಅಂತಂದರು. ಆಮೇಲೆ ನಾನಂದೆ, ನಾ ಇದು ತಕ್ಕೊಂಡು ಬ್ಯಾಗ್ ಒಳಗೆ ಹೋಗಿ ತಕ್ಕೊಂಡು ಬ್ಯಾಗ್ನ ಇಟ್ಕೊಂಡು ಬರ್ತೀನಿ ಅಂತಂದೆ. ಆದರೆ ಇನ್ನೊಬ್ಬರು ಅದು ಟೈಮ್ ಆಗಿದೆ ಈಗ ಎಕ್ಸಾಮಿಗೆ, ಅದು ಅಷ್ಟೆಲ್ಲ ಮಾಡ್ಕೋತ ಕೊಡೋಕ್ಕಾಗಲ್ಲ ಅಂತೆ ಕತ್ರಿ ತೊಗೊಂಬಂದು ಕಟ್ ಮಾಡಿಬಿಟ್ರು. ಇನ್ನು ಈ ಘಟನೆ ಖಂಡಿಸಿ ಧಾರವಾಡ ಡಿಸಿ ಕಚೇರಿ ಮುಂಭಾಗ ಬ್ರಾಹ್ಮಣ ಸಮುದಾಯದವರು ಪ್ರತಿಭಟನೆ ನಡೆಸಿದ್ರು. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿ ಧಾರವಾಡ ಡಿಸಿ ತನಿಖೆ ನಡೆಸಿ ವರದಿ ನೀಡುವುದಕ್ಕೆ ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಮಾತ್ರವಲ್ಲ, ಶಿವಮೊಗ್ಗದಲ್ಲಿ ಜನಿವಾರಕ್ಕೆ ಕತ್ತರಿ ಹಾಕಿದ ಮತ್ತೊಂದು ಪ್ರಕರಣ ಬಯಲಾಗಿದೆ. ಸಾಗರ ತಾಲೂಕಿನ ಬಿಎಚ್ ರಸ್ತೆಯ ಪಿಯು ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಯ ಜನಿವಾರ ತುಂಡರಿಸಿದ್ದಾರೆ. ಬೇರೆ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರ ತೆಗೆದು ಪರೀಕ್ಷೆ ಬರೆದಿದ್ದಾರೆ. ಈ ಘಟನೆ ಖಂಡಿಸಿ ಸಾಗರದಲ್ಲಿ ಇಂದು ಬ್ರಾಹ್ಮಣ ಸಮಾಜದವರು ಪ್ರತಿಭಟನೆ ಮಾಡಿದ್ರು. ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ಜನಿವಾರ ತೆಗೆಯುವಂತೆ ಹೇಳಿದ್ದಕ್ಕೆ ಒಪ್ಪದ ವಿದ್ಯಾರ್ಥಿ ಶುಚಿವೃತ್ತ ಕುಲಕರ್ಣಿ ವಾಪಸ್ ಆಗಿದ್ದ. ಪರೀಕ್ಷೆಯಿಂದ ವಂಚಿತನಾಗಿದ್ದ ವಿದ್ಯಾರ್ಥಿ ಮನೆಗೆ ಇವತ್ತು ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ. ಅಲ್ಲದೆ ಭೀಮಣ್ಣ ಖಂಡ್ರೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಚಿತ ಸೀಟ್ ಕೊಡೋದಾಗಿ ಈಶ್ವರ್ ಖಂಡ್ರೆ ಭರವಸೆ ನೀಡಿದ್ದಾರೆ. ಇದಕ್ಕೆ ಬ್ರಾಹ್ಮಣ ಮಹಾಸಭಾ ಧನ್ಯವಾದ ಅರ್ಪಿಸಿದೆ. ಅವ್ರ ಮನೆಗೆ ಬಂದು ಅವ್ರ ತಂದೆ ತಾಯಿಯವ್ರ ಜೊತೆಯಲ್ಲಿ ಶುಚಿವ್ರತ ಜೊತೆಯಲ್ಲೂ ಮಾತನಾಡಿ ನಾನು ರಹೀಂ ಖಾನ್ ಅವರು ಈಗಾಗಲೇ ಅವರಿಗೆ ಭರವಸೆ ಕೊಟ್ಟಿದ್ದಾನೆ. ಅವನಿಗೆ ಮ್ಯಾಥಮೆಟಿಕ್ಸ್ ಪೇಪರ್ ಬರಲಿಕ್ಕೆ ಆಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವನ ಆಸಕ್ತಿ ಇತ್ತು ಅಂದರೆ ನಮ್ಮ BKIT ಕಾಲೇಜಿನಲ್ಲಿ ಫ್ರೀ ಇಂಜಿನಿಯರಿಂಗ್ ಸೀಟ್ ಯಾವ್ದು ಬ್ರ್ಯಾಂಚ್ ಬೇಕೋ ಅದು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಜನಿವಾರ ತೆಗೆಸಿದ್ದಕ್ಕೆ ಮಂತ್ರಾಲಯ ಮಠದ ಶ್ರೀ ಖಂಡನೆ. ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದಕ್ಕೆ ಬ್ರಾಹ್ಮಣ ಸಮುದಾಯದ ಸ್ವಾಮೀಜಿಗಳು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ವಿಪ್ರ ಸಮುದಾಯದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ. ಯಾವುದೇ ಸಮಾಜದ ಬಗ್ಗೆ, ಯಾವುದೇ ಧರ್ಮದ ಬಗ್ಗೆ, ಯಾವುದೇ ವಿಚಾರದಲ್ಲಿ ಬಂದಾಗ ಈ ರೀತಿಯಾದಂತಹ ಧರ್ಮ ವಿರೋಧಿಯಾದ ಒಂದು ಚಟುವಟಿಕೆಗಳು ಅತ್ಯಂತ ಅದು ಹೇಯವಾಗಿರ್ತಕ್ಕಂಥದ್ದು, ಇದು ಅಸಹ್ಯವಾಗಿರ್ತಕ್ಕಂಥದ್ದು. ಇದನ್ನು ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ವಿರೋಧಿಸ್ತೇವೆ, ಖಂಡಿಸ್ತೇವೆ, ಪ್ರತಿಭಟಿಸ್ತೇವೆ ಮತ್ತು ಪುನರಾವೃತವಾಗದಂತೆ ಸರ್ಕಾರವು ಎಚ್ಚರ ವಹಿಸಬೇಕು. ಇವತ್ತು ನಡೆದಂತಹ ಈ ಘಟನೆ ಖಂಡಿತವಾಗಿಯೂ ಅದು ವಿಷಾದನೀಯ. ರಾಜ್ಯದಲ್ಲಿರುವಂತಹ ಸರ್ಕಾರದ ಪ್ರತಿನಿಧಿಗಳು ಖಂಡಿತವಾಗಿಯೂ ಇದನ್ನು ಗಮನದಲ್ಲಿರಿಸಿಕೊಂಡು ಇದಕ್ಕೆ ತಕ್ಕುದಾದಂತಹ ವ್ಯವಸ್ಥೆಯನ್ನು ಮುಂದೆ ಈ ರೀತಿ ನಡೆಯದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋದಾಗಿ ನಮಗೆ ನಂಬಿಕೆ ಇದೆ ಆಡಳಿತದಲ್ಲಿ. ತಾಳಿಗೆ ಭಾಗ್ಯ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ. ವಿದ್ಯಾರ್ಥಿ ಜನಿವಾರ ತೆಗೆಸಿದ ಪ್ರಕರಣವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದು, ಈ ಸರ್ಕಾರ ಬಂದ ಮೇಲೆ ತಾಳಿಗೆ ಭಾಗ್ಯವಿಲ್ಲ, ಹಿಜಾಬ್ಗೆ ಬಹುಪರಾಕ್ ಅಂತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಶಿವದಾರಕ್ಕೆ, ಉಡದಾರಕ್ಕೆ, ಜನಿವಾರಕ್ಕೆ, ತಾಲಿಗೆ, ಓಲೆಗೆ, ಬೊಟ್ಟಿಗೆ, ಕುಂಕುಮ ಇಟ್ಕೊಳಕ್ಕೆ, ಅರ್ಶನ ಇಟ್ಕೊಳಕ್ಕೆ, ಕಾಲುಂಗ್ರಕ್ಕೆ, ಕಾಲುಂಗ್ರವನ್ನು ಕಟ್ಟು
ಇಲ್ಲ. ಇನ್ಮೇಲೆ ಕಾಂಗ್ರೆಸ್ ಅವ್ರು ಬಂದ್ ಮಾಡಿದ್ದಾರೆ. ನೀವು ಇದೆಲ್ಲವನ್ನು ಹಾಕೊಂಡ್ಬರ್ಬೇಕು ಅಂದ್ರೆ ಬುರ್ಕ ಹಾಕೊಳ್ಳಿ, ಹಿಜಾಬ್ ಹಾಕೊಳ್ಳಿ, ನಿಮ್ಗೆ ಒಳಗಡೆ ಫ್ರೀ, ಎಲ್ಲೂ ಚೆಕಿಂಗ್ ಇಲ್ಲ, ನೋ ಚೆಕಿಂಗ್. ನೀವು ನೋಡಿ, ಯಾವ್ದಾದ್ರು ಈ ರಾಜ್ಯದ ಈ ಸೆಂಟ್ರಲ್ಲಿ ಒಬ್ಬರನ್ನ ಹಿಜಾಬ್ ಹಾಕೊಂಡಿರೋರ್ನ ಚೆಕ್ ಮಾಡಿರೋದು ಯಾವ್ದಾನ ಒಂದ್ ತೋರಿಸಿದ್ರಲ್ಲಿ ಒಂದೇ ಒಂದು ಇನ್ಸಿಡೆನ್ಸ್, ಯಾವ್ದಾದ್ರು ಒಂದು ಫೋಟೋ. ನಾನು ಕಾಂಗ್ರೆಸ್ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ಒಂದು ಹಿಜಾಬ್ ಇರ್ಬೋದು, ತಾಲಿ ಇರಬಾರ್ದು. ತಾಲಿಯನ್ನ ಕಿತ್ಕೊಂಡಂತ ಕಾಂಗ್ರೆಸ್, ದುರುಳ ಕಾಂಗ್ರೆಸ್ ಅವರು. ಹೆಣ್ಮಕ್ಳ ತಾಲಿಗೆ ಕೈ ಹಾಕಿದವರು ಉದ್ಧಾರ ಆಗಲ್ಲ, ಸರ್ವನಾಶ ಆಗೋತಾರೆ. ದ್ರೌಪದಿಯ ತಲೆ ಕೈ ಹಾಕಿ ಇಡೀ ಕುರುವಂಶ ಸತ್ತೋಯ್ತು. ಮತ್ತೊಂದೆಡೆ ಜನಿವಾರ ತೆಗೆಸಿದ ಘಟನೆಯನ್ನ ಸಚಿವರಾದ ಪರಮೇಶ್ವರ್, ಮಹದೇವಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಖಂಡಿಸಿದ್ದಾರೆ. ಧಾರ್ಮಿಕ ಆಚರಣೆಗೆ ಮುಕ್ತ ಅವಕಾಶ ಇದೆ, ಈ ರೀತಿ ಮಾಡಬಾರದು ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.